ಏನಾಯಿತು? ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗೌತಮ್ ಗೌಡ. ಇವತ್ತು ಉಡುಪಿಯಲ್ಲಿ 2ನೇ ದಿವಸ. ನಮಗೆ ಇದೇ ಅನಿಸುತ್ತೆ, ಹೌದು ಇಲ್ಲಿಗೆ ಕಾಣ್ತಾ ಇದೆ ಅಲ್ಲ ಜೈನ ಬಸದಿ. ನಿಶ್ಶಬ್ದದ ನಿದಿರೆಯೊಳು ಸೋತು ಬಿಡು ಮನವೇ, ನಿಜ ವಾಸ್ತವದ ಕಡುವಾಸನೆ ಉಸಿರು ಕಟ್ಟುವುದಿಲ್ಲ. ಸಂಪತ್ತಿಗೆ ತಲೆದೂಗೋ ಸಂಬಂಧಗಳಿಲ್ಲ, ಆಸೆಗಳು ಅವಿತು ಇಣುಕುವುದಿಲ್ಲ. ಹಂಗ ಸಾಗರದಲ್ಲಿ ತೇಲಬೇಕಿಲ್ಲ, ತಪ್ಪುಗಳು ಪದೇ ಪದೇ ತಿರುಗಿ ತಿವಿಯುವುದಿಲ್ಲ. ಕರ್ತವ್ಯದ ಹೊರೆಯಿಲ್ಲ, ಕನಸುಗಳ ಕೊರಗಿಲ್ಲ. ನಿನ್ನೆಗಳ ನೆನಪಿಲ್ಲ, ನಾಳೆಗಳ ಭಯವಿಲ್ಲ. ಅರೆಗಳಿಗೆ ಆದರೂ ಕಾಣಬಹುದೇನೋ ನಾನೆಂಬ ನನ್ನೊಳಗಿನ ನಾ. ನೋಡಲು ಡಬ್ಬಿಯಾಕಾರ, ಅದರಲ್ಲಿ ಗುಟ್ಟನ್ನ ಬಚ್ಚಿಕೊಂಡು ಸಂತಸದಿಂದಿದೆ, ಹುಡುಕಲು ಆಗದೆ ಈಜಿಕೊಂಡು. ಆ ಡಬ್ಬಿಯ ಒಡಲಿನಲ್ಲಿ ಕಡಲನ್ನೇ ತುಂಬುವ ಜಾಗ ಇದೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗೌತಮ್ ಗೌಡ. ಇವತ್ತು ಉಡುಪಿಯಲ್ಲಿ 2ನೇ ದಿವಸ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ಇಲ್ಲಿ ವರ್ಕಳದಲ್ಲಿ ವರಂಗ ಜೈನ್ ಬಸದಿ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವರು ನಮ್ಮ ಬೈಕರ್ಸ್ ನೋಡಿ. ವರ್ಕಳದ ಸುತ್ತಮುತ್ತನೇ ಇದ್ದೀವಿ. ಅಲ್ಲಿ ಇವಾಗ ವರಂಗ ಆ ಒಂದು ಜಾಗದಲ್ಲಿ ಜೈನ ಬಸದಿ ಇದೆ. ಆಯಿತಾ, ವಾವ್, ಇದು ನಾವು ಹೋಗ್ತಿರೋದು ಒಂದು ಫಾರೆಸ್ಟ್ ಒಳಗಡೆ ಅನಿಸುತ್ತೆ. ಫುಲ್ ಕೂತು ಫುಲ್ ಶೆಕೆ ಹಿಡಿದೋಗ್ಬಿಟ್ಟಿದೆ. ಹಂಗೆ ಸುಮ್ಮನೆ ನಿಂತ್ಕೊಂಡು ಓಡಿಸ್ತಾ ಇದ್ದಾರೆಲ್ಲ. ಇದು ಫಾರೆಸ್ಟ್ ಅನಿಸುತ್ತೆ ಆಲ್ಮೋಸ್ಟ್. ಮ್ಯಾಂಗ್ಳೂರು ಉಡುಪಿ ಎಲ್ಲ ಫುಲ್ ಶೆಕೆನೇ. ಈಗ ಸ್ವಲ್ಪ ಫಾರೆಸ್ಟ್ ಒಳಗಡೆ ಹೋಗ್ತಿರೋದ್ರಿಂದ ಸ್ವಲ್ಪ ತಂಪಾಗಿದೆ. ಈ ಫಾರೆಸ್ಟ್ ಒಳಗೆ ರೂಟ್ ಮಾತ್ರ ಸೈಕ್ ಇದೆ ಮಾರಾಯ. ಏನಾಯ್ತು ಬ್ರೋ? ಏನಾಯ್ತು? ಅಲ್ಲ, ನಿಲ್ಸಿದ್ ನೋಡಿ ಆನೆ ಬಂತ ಅನ್ಕೊಂಡೆ. ಯಾರು ಆನೆ ನೋಡ್ದೆ ಅಂತ ಅನ್ಕೊಂಡೆ. ಇಲ್ಲ ವರಂಗ ಹಳ್ಳಿಗೆ ಬಂದಾಯಿತು. ವರಂಗದ ನೇಚರ್ ಮಾತ್ರ ತುಂಬ ಚೆನ್ನಾಗಿದೆ. ನಮಗೆ ಇದೇ ಅನಿಸುತ್ತೆ, ಹೌದು ಇಲ್ಲಿಗೆ ಕಾಣ್ತಾ ಇದೆ ಅಲ್ಲ ಜೈನ ಬಸದಿ. ವಾವ್, ಮಾರ್ನಿಂಗ್ ಬಂದಿದ್ರೆ ಎಂಥ ವ್ಯೂ ಕಂಡಿರೋದ್ರಿ. ಇದೇ ಸ್ಟಾಪ್. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗೌತಮ್ ಗೌಡ. ನಾವು ಇವಾಗ ವರಂಗ ಜೈನ್ ಬಸದಿ ಅಲ್ಲಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬೈಕ್ ಪಾರ್ಕ್ ಮಾಡಿ ಈ ಕಡೆಯಿಂದ ಅಲ್ಲಿ ಕಾಣ್ತಿರೋ ಕೂಡ ಜೈನ ಇದಕ್ಕೆ ಸಂಬಂಧಪಟ್ಟ ದೇವಾಲಯ. ಈ ಕಡೆ ಕಾಣ್ತಾ ಇರೋದು ಜೈನ ಮಠ. ಆಯಿತಾ, ಶ್ರೀ ಪದ್ಮಾಂಬ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ವರಂಗ ಇದು ಆ ಕಡೆ. ಮತ್ತು ಇದು ಜೈನ ಮಠದವ್ರದಂತ. ಇದು ಜೈನ ಮಠ, ಅತಿಶಯ ಶ್ರೀ ಕ್ಷೇತ್ರ ಹೊಂಬುಜ ಜೈನ ಮಠದ ಶಾಖೆ. ಹೇಗಿದೆ ನೋಡಿ ಹಳೇ ಕಾಲದ ಸುಮಾರು 800 ವರ್ಷಗಳ ಹಿಂದಿನ ಮಠಗಳಿದೆ ಎಲ್ಲ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆಯಿತಾ, ಇನ್ನು ಆ ಕಡೆ ನಾವು ನೀರಲ್ಲಿ ಸಣ್ಣ ತೆಪ್ಪದಲ್ಲಿ ಹೋಗಿ ಆ ದೇವಾಲಯಕ್ಕೆ ಹೋಗಬೇಕು. ಅದು ಮಸ್ತ್ ಇರ್ತದೆ. ಬನ್ನಿ ಹೋಗೋಣ. ಅಲ್ಲಿರೋದು ಶಾಲೆ, ಈ ಕಡೆ ಮಠ, ಆ ಕಡೆ ದೇವಾಲಯ. ಇದು ಬೆಳಗಿನ ಜಾವ ಬಂದರೆ ತುಂಬ ಚೆನ್ನಾಗಿರ್ತದೆ. ಯಾಕಂದರೆ ಇಲ್ಲಿ ಹಾಗಿದೆ ಪರಿಸರ. ನಮ್ಮ ಬಡ್ಡಿ ಬ್ರೋ ಎಲ್ಲೋದ್ರು? ಬಡ್ಡಿ ಬ್ರೋ, ನಿಮ್ಮ ಕ್ಯಾಮರಾ ನನ್ನ ಹತ್ರನೇ ಆಯ್ತಲ್ವಾ? ಮೊಬೈಲಿಗೆ ಮಾಡ್ತಾಯಿದ್ದೀರಾ? ಇಲ್ಲಿ ಕೂರಕ್ಕೆ ಎಷ್ಟು ತಂಪಿದೆ ಅಲ್ಲ. ಇಲ್ಲಿ ಕಾಣ್ತಿರೋದು ವರಂಗ ಜೈನ ಬಸದಿ. ಇಲ್ಲಿಂದ ಈ ಬೋಟಲ್ಲಿದೆ ಅಲ್ಲ, ಈ ಬೋಟಲ್ಲಿ ಹೋಗುವ ಎಲ್ಲಿಗಂటే ಕರ್ಕೊಂಡು ಹೋಗ್ತಾರೆ. ಓಕೆನಾ? ಚತುರ್ಮುಖ ಜೈನ ಬಸದಿ ಅಂತ ಹೇಳ್ತಾರೆ. 4 ಕಡೆ ಕೂಡ ಜೈನ ತೀರ್ಥಂಕರ ವಿಗ್ರಹಗಳಿದೆ, ಹಾಗಾಗಿ ಚತುರ್ಮುಖ ಜೈನ ಬಸದಿ ಹೇಳ್ತಾರೆ. ಇಂಥ ಒಂದು ಪರಿಸರದ ಬೆಟ್ಟದ ತಪ್ಪಲಿನ ಮಧ್ಯೆ ಒಂದು ಬ್ಯೂಟಿಫುಲ್ ಆದ ಜೈನ ಬಸದಿ. ಈವ್ನಿಂಗ್ ಟೈಮಲ್ಲಿ ನಾವು ನೆನ್ನೆ ಮಲ್ಪೆ ಬೀಚ್ಗೆ ಹೋದವಲ್ಲ, ಅದೊಂಥರ ವೈಬ್. ಇದೊಂಥರ ವೈಬ್ ಅಂದರೆ ಇದು ದೇವರ ವೈಬ್. ಇಲ್ಲಿ 3 ಗಂಟೆಗೆ ಓಪನ್ ಅಂತೆ. ಹಾಗಾಗಿ ನಾವು ಆಲ್ರೆಡಿ ತುಂಬ ಬೇಗ ಬಂದುಬಿಟ್ಟಿದ್ವಿ. ಹಾಗಾಗಿ ನೋಡೋಣ, ಆದರೆ ಹೋಗೋಣ, ಇಲ್ಲಾಂದರೆ ಇಲ್ಲಿಂದನೇ ನೋಡಿ ಹೋಗೋಣ. ಇದರ ಇನ್ನೊಂದು ಹೆಸರು ಬಂದ್ಬಿಟ್ಟು ಕೆರೆ ಬಸದಿ ಅಂತ ಹೇಳ್ತಾರೆ. ಅಂದರೆ ಕೆರೆದು ಮಧ್ಯೆ ಇದೆಲ್ಲ, ಹಾಗಾಗಿ ಕೆರೆ ಬಸದಿ ಅಂತ ಹೇಳ್ತಾರೆ. ಇದರ ಒಳಗಡೆ 4 ಕಡೆ ವಿಗ್ರಹ ಇದೆ ಅಲ್ಲ, ಅಂದರೆ ಪಾರ್ಶ್ವನಾಥ ಮತ್ತು ಶಾಂತಿನಾಥ ಅಂತಂದರೆ ತೀರ್ಥಂಕರು ಬರ್ತಾರಲ್ಲ, 24 ತೀರ್ಥಂಕರದಲ್ಲ ಜೈನದಲ್ಲಿ. ಅಂದರೆ ತೀರ್ಥಂಕರ ಅಂದರೆ ಏನಿಲ್ಲ, ಅಂದರೆ ಧರ್ಮ ಪ್ರಚಾರ ಮಾಡೋದು. ಜೈನದ ಏನು ಧರ್ಮ ಇದೆ ಅದನ್ನು ಊರಿಗೆ ಹೋಗಿ ಹೇಳ್ಕೊಂಡು ಹೋಗೋದು. ಸೊ ಹಾಗೆ ಹೇಳ್ಕೊಂಡು ಹೋಗಿ ಅವ್ರದ್ದು ಈ ಥರ ಬಸದಿಗಳಿರ್ತದೆ. ಅವರು ಜೈನರು ಯಾರು ಇರ್ತಲ್ಲ ಅವ್ರ ಮುಂದೆ ಅದನ್ನು ಆರಾಧನೆ ಮಾಡ್ತಾರೆ.
ಸೊ ಹಾಗೆ ಪಾರ್ಶ್ವನಾಥ, ಶಾಂತಿನಾಥ ಅವರ ವಿಗ್ರಹಗಳಿದೆ 4 ಕಡೆ, ಮತ್ತು ನೇಮಿನಾಥ ಅಂತೇಳಿ. ಇದು ಈ ವರಂಗ ಜೈನ ಬಸದಿದು ಏನಿದೆ ಅಂತೇಳಿ ಆಯಿತು. ಯಾರು ಸಡನ್ ಬಂದಾಗಿತ್ತು, ಯಾರೂ ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಇಲ್ಲಿಂದ ನಾವು ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ನಮಗೆ ಬೇರೆ ಲೊಕೇಶನ್ ಹೋಗೋಕ್ಕಿದೆ ಆಯಿತಾ. ಪ್ರಸನ್ನ ಆಂಜನೇಯ ಟೆಂಪಲ್ ಅಂತ ಹೇಳಿದೆ ಆಯಿತಾ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಇದು ಓಪನ್ ಆಗೋದು ತುಂಬ ಲೇಟ್ ಅಂತೆ, ಇಲ್ಲದೆ ಬೋಟಲ್ಲಿ ಕರ್ಕೊಂಡು ಹೋಗ್ಬೋದಿತ್ತು. ಮತ್ತು ಈ ಮಠದ ಬಗ್ಗೆ ಎಲ್ಲ ಹಾಕಿದ್ದಾರೆ ಈ ಬೋಟ್ಗಳೆಲ್ಲ. ಲೊಕೇಶನ್ ಅಂತೂ ಭಾಳ ಚೆನ್ನಾಗಿದೆ. ಸಿಗೋಣ. ಅದ್ಭುತ ಜಾಗಗಳನ್ನು ನೋಡ್ತಾ ಇರೋದು ಮನಸ್ಸಿಗೆ ಭಾಳ ಖುಷಿ ಆಗ್ತಿದೆ. ಸಿಗೋಣ. ಟಾಟಾ, ಬಾಯ್ ಬಾಯ್.